ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮನೆಯಲ್ಲಿ ಯಾವ ಎಣ್ಣೆಯಿಂದ ದೀಪ ಹಚ್ಚಬೇಕು ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮನೆಯಲ್ಲಿ ಯಾವ ಎಣ್ಣೆಯಿಂದ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ? ಮನೆಯಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂಥದ್ದೇನು ಅಂತ ಕೇಳಿದರೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಮಿಶ್ರ ತೈಲಗಳನ್ನು ಬಳಸಬಾರ್ದು. ಮಿಶ್ರ ತೈಲಗಳನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಒಂದು ತುಪ್ಪ ಅನ್ನುವಂಥದ್ದು ಶುಭದ ಸಂಕೇತ, ಹಾಗೆ ಸಾತ್ವಿಕವಾಗಿರ್ತಕ್ಕಂತಹ ಸಂಕೇತ. ಹಾಗೆ ತಿಲತೈಲ ಅನ್ನುವಂಥದ್ದು ಕೆಟ್ಟದ್ದು ಅಂತಲ್ಲ, ನಮ್ಮ ಪಾಪಗಳನ್ನು ದಹಿಸುವಂಥದ್ದು, ಹತ ಮಾಡುವಂತಹ ಶಕ್ತಿ ಇರುವಂಥದ್ದು ತಿಲತೈಲಕ್ಕೆ ಮಾತ್ರ. ಹಾಗಾಗಿ ಎಳ್ಳಿನ ಎಣ್ಣೆಯನ್ನು ಮಾತ್ರ ಹಚ್ಚಲಿಕ್ಕೆ ಯೋಗ್ಯತೆ ಇರುವಂಥದ್ದು. ಹಾಗೆ ಈ ಎಳ್ಳಿನ ಎಣ್ಣೆಗೆ ಯಾಕಿಷ್ಟು ಪ್ರಾಮುಖ್ಯತೆ? ಈ ಮೃತ್ಯುಂಜಯ ಹೋಮಾದಿಗಳನ್ನು ಮಾಡುವಾಗಲೂ ಅಷ್ಟೇ, ಅಥವಾ ಶನೈಶ್ಚರನಿಗಾದರೂ ಅಷ್ಟೇ, ಎಲ್ಲ ಹೇಳಿರುವಂಥದ್ದು ಎಳ್ಳಿನ ಎಣ್ಣೆಯನ್ನು. ಯಾಕೆ ಅಂದರೆ ಎಳ್ಳು ಅನ್ನುವಂಥದ್ದೇನು ಅಂದರೆ ಮನುಷ್ಯನ ಪಾಪಗಳನ್ನು ದಹಿಸುವಂಥ ಶಕ್ತಿ ಇರುವಂಥದ್ದು ಎಳ್ಳಿನಲ್ಲಿ. ಹಾಗಾಗಿ ಈ ಶನೈಶ್ಚರನ ಹೋಮವನ್ನು ಮಾಡುವಂಥ ಸಂದರ್ಭದಲ್ಲಿಯೂ ನಾವೇನು ಮಾಡ್ತೇವೆ ಅಂತ ಕೇಳಿದರೆ, ಒಂದು ಬೊಗಸೆಯಲ್ಲಿ, ಒಂದು ಲೋಟದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ, ಒಂದು ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ತನ್ನ ಮುಖವನ್ನು ಅದರಲ್ಲಿ ನೋಡಿಕೊಂಡು ಪುನಃ ಅದನ್ನು ದಾನ ಮಾಡ್ತಾನೆ. ಅದಾದ ನಂತರದಲ್ಲಿ ಈ ಮೋಕ್ಷದ ಕೆಲಸಗಳನ್ನು ಮಾಡುವಾಗ ಹಿರಿಯರಿಗೆ, ಪಿತೃಗಳಿಗೆ ಈ ತಿಲದ ತರ್ಪಣ ಅನ್ನುವಂಥದ್ದೇ ಅವರಿಗೆ ಶಕ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ಶಾಸ್ತ್ರದಲ್ಲಿ ಎಳ್ಳಿಗೆ ಮತ್ತು ಶನೈಶ್ಚರನಿಗೆ ಎಳ್ಳು ಅನ್ನುವಂಥದ್ದು ತುಂಬ ಪ್ರೀತಿದಾಯಕವಾಗಿರುವಂಥದ್ದು. ಎಳ್ಳಿನ ಅಭಿಷೇಕ ಮಾಡುವಂಥದ್ದು, ಎಳ್ಳಿನ ಪಂಚಗಜ್ಜಾಯಾದಿಗಳನ್ನು ಮಾಡಿ ಅದನ್ನು ಕೊಡುವಂಥದ್ದು, ಅದನ್ನು ನೈವೇದ್ಯ ಮಾಡುವಂಥದ್ದು, ಎಳ್ಳಿನ ಭಕ್ಷ್ಯಗಳನ್ನು ಮಾಡಿ ನೈವೇದ್ಯ ಮಾಡುವಂಥದ್ದು, ಇದೆಲ್ಲ ಶನೈಶ್ಚರನಿಗೆ ಪ್ರೀತಿ ಆಗಿರುವಂಥದ್ದು. ಹಾಗೆ ಇವತ್ತಿನ ಕಾಲಘಟ್ಟ ಏನಾಗ್ತಾ ಇದೆ ಅಂತ ಕೇಳಿದರೆ, ಎಳ್ಳಿನ ಎಣ್ಣೆ ಅನ್ನುವಂಥದ್ದು ಬಿಟ್ಟು ಅದರೊಳಗಡೆ ಅಕ್ಕಿಯನ್ನು ಸೇರಿಸ್ತಾರೆ, ಅಕ್ಕಿಯ ತೌಡನ್ನು ಸೇರಿಸ್ತಾರೆ, ಅಥವಾ ಇನ್ನು ಯಾವುದ್ಯಾವುದೋ ವಸ್ತುಗಳಿಂದ ಎಣ್ಣೆಯನ್ನು ಮಾಡ್ತಾರೆ. ಇವೆಲ್ಲ ಏನು ಮಾಡ್ತದೆ ಅಂತ ಕೇಳಿದ್ರೆ ಮನುಷ್ಯನನ್ನ ಸಾಲದ ಕೂಪಕ್ಕೆ ತೆಗೆದುಕೊಂಡು ಹೋಗ್ಬಿಡ್ತದೆ. ನೀವು ನೋಡಿ, ಒಂದು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ದೇವರನ್ನ ದೀಪವನ್ನು ಹಚ್ಚಲಿಕ್ಕೆ ಎಳ್ಳೆಣ್ಣೆಯನ್ನು ಉಪಯೋಗಿಸಿದ್ರೆ ನಿಮಗೆ ಖಂಡಿತವಾಗಲೂ ತುಂಬ ಅನುಕೂಲತೆ ಆಗ್ತದೆ. ಅದರಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ಆ ಎಳ್ಳೆಣ್ಣೆಯಲ್ಲಿ ಬೇರೆ ಯಾವುದೇ ವಸ್ತುಗಳಿದ್ರೂ ಸಮೇತ ಅದು ಕೆಟ್ಟ ಫಲಗಳನ್ನು ಕೊಡ್ತದೆ. ಹಾಗಾಗಿ ಶುದ್ಧವಾಗಿರ್ತಕ್ಕಂಥ ಎಳ್ಳೆಣ್ಣೆಯನ್ನು ಹಚ್ಚಿದರೆ ಮಾತ್ರ ಪಾಪ ಅನ್ನುವಂಥದ್ದು ಹತ ಮಾಡ್ತದೆ. ಬಿಟ್ಟರೆ ನಮಗೆ ತಿಳಿದಲೇ ಇವತ್ತು ನಾವೇನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ, ಮಿಶ್ರವಾಗಿರ್ತಕ್ಕಂಥ ತೈಲಗಳನ್ನು ಬಳಸ್ತಾ ಇದ್ದೇವೆ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಟಿ ವಿ ಪಕ್ಕದಲ್ಲೋ ಅಥವಾ ದೇವರ ಮನೆಯಲ್ಲೋ ಎಳ್ಳೆಣ್ಣೆಯ ಬಾಟ್ಲು ಅನ್ನುವಂಥದ್ದು ಇರ್ತದೆ, ಅಥವಾ ಅದರ ಪೌಚ್ ಅನ್ನುವಂಥದ್ದು ಇರ್ತದೆ. ಅದನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಬರ್ದಿರ್ತದೆ 5-6 ಎಣ್ಣೆನೆಲ್ಲ ಮಿಕ್ಸ್ ಮಾಡಿ ಎಣ್ಣೆಯನ್ನು ಕೊಟ್ಟಿರ್ತಾರೆ. ಅದನ್ನು ಹಚ್ಚಲೇಬಾರ್ದು. ಏನಾಗ್ತದೆ ಅಂತ ಕೇಳಿದರೆ, ನಮ್ಮ ಮನೇಲಿ ಇದ್ದಂಥ ಕಷ್ಟ ಅನ್ನುವಂಥದ್ದು ಹೆಚ್ಚಾಗ್ತದೆ, ಮನೆಯಲ್ಲಿ ಹಣ ಅನ್ನುವಂಥದ್ದು ಉಳಿಲಿಕ್ಕೆ ಸಾಧ್ಯತೆ ಆಗೋದಿಲ್ಲ, ರೋಗ ರುಜಿನಗಳು ಅನ್ನುವಂಥದ್ದು ಬರ್ತದೆ. ಯಾವ ರೀತಿ ರೋಗಗಳು ಬರ್ತದೆ ಅಂತ ಕೇಳಿದರೆ, ದೇಹದಲ್ಲಿ ಹೆಚ್ಚು ಇನ್ಫೆಕ್ಷನ್ ಆಗುವಂಥದ್ದು. ಯಾಕೆ ಅಂದರೆ ನಾವಲ್ಲಿ ಮಿಶ್ರ ಫಲಗಳನ್ನು ಇದು ಸೂಚನೆಗಳು ಮಾಡಿದಾಗ ಆ ಸಾಲಬಾಧೆಗಳು ಅನ್ನುವಂಥದ್ದು ಹೆಚ್ಚಾಗುವಂಥದ್ದು ಮಾಡ್ತದೆ. ಮತ್ತು ಮನೆಯಲ್ಲಿ ಈ ದುಷ್ಟಶಕ್ತಿಗಳು ಅನ್ನುವಂಥದ್ದು ಬಂದು ಕುಳಿತುಕೊಳ್ಳಿಕ್ಕೆ ಅನುಕೂಲತೆ ಆಗ್ತದೆ. ಆ ಕುಟುಂಬ ಅನ್ನುವಂಥದ್ದು ಬುದ್ಧಿಭ್ರಮಣೆ ಆಗುವಂಥ ತನಕವೂ ಸಮೇತ ಈ ಬಾಧೆಗಳು ಅನ್ನುವಂಥದ್ದು ಕೊಡ್ತಾ ಹೋಗ್ತದೆ. ಹಾಗಾಗಿ ಮಿಶ್ರ ಫಲಗಳನ್ನು, ಮಿಶ್ರ ತೈಲಗಳನ್ನು ಬಳಸಲೇಬಾರ್ದು. ಈಗ ಜ್ಯೋತಿಷ್ಯದಲ್ಲೂ ಅಷ್ಟೇ, ನಾವು ಸ್ವರ್ಣಾರೂಢ ಅಷ್ಟಮಂಗಳ, ಸ್ವರ್ಣಾರೂಢ ಅಷ್ಟಮಂಗಳ, ಹಾಗೆ ಖಾಲಿ ಅಷ್ಟಮಂಗಳ ಪ್ರಶ್ನೆಯನ್ನೆಲ್ಲ ಇಡಬೇಕಾದ್ರೆ ಅಲ್ಲಿ ಹೇಳ್ತಾರೆ, ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಮುಖ ಅನ್ನುವಂಥದ್ದು ಯಾವ ಭಾಗದಲ್ಲಿ ಇರ್ತದೆ, ಅವನು ಹೇಗೆ ತಿರ್ಕೊಂಡಿರ್ತಾನೆ, ಅವನು ಹಚ್ಚುವಂಥ ಸಂದರ್ಭದಲ್ಲಿ ದೀಪವನ್ನು ಹಚ್ಚಲಿಕ್ಕೆ ಏನನ್ನು ಬಳಸ್ತಾನೆ, ಎಷ್ಟು ಬತ್ತಿಯನ್ನು ಬಳಸ್ತಾನೆ, ಮತ್ತು ಅವನು ಹಾಕುವಂತಹ ತೈಲ ಹಾಕ್ತಾನೋ, ಏನು ಇಂಧನ, ಆ ದೀಪವನ್ನು ಉರಿಲಿಕ್ಕೆ ಬೇಕಾಗಿರುವಂಥ ಶಕ್ತಿ ಅನ್ನುವಂಥದ್ದೇನಿದೆ ಅದು ಯಾವುದನ್ನು ಹಾಕ್ತಾನೆ, ಎಳ್ಳಿನ ದೀಪವನ್ನು ಎಳ್ಳೆಣ್ಣೆಯನ್ನು ಹಾಕ್ತಾನೋ ಅಥವಾ ಈ ತುಪ್ಪವನ್ನು ಹಾಕ್ತಾನೋ ಅನ್ನುವಂಥದ್ದು ನಾವು ಗಮನಿಸ್ತಾ ಇರ್ತೇವೆ.
ಎಳ್ಳೆಣ್ಣೆಯನ್ನು ಹಾಕಿದ್ದ ಅಂತಾದರೆ ತಮೋವರ್ಣದ ಆರಾಧನೆಗಳು ಉಳ್ಳಂಥ ಶಕ್ತಿ, ಅದರಲ್ಲಿ ಸುಮಾರಷ್ಟು ಚಿಂತನೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿದಂಥದ್ರಿಂದನೇ ಈ ರೀತಿ ಸಮಸ್ಯೆಗಳು ಬಂತು ಅಂತ ಅನ್ನೋವಂಥದ್ದು ಸಮೇತ ಗೋಚರಕ್ಕೆ ಬರ್ತಾ ಹೋಗ್ತದೆ. ಹಾಗಾಗಿ ಈ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದೇನು ಅಂತ ಕೇಳಿದರೆ, ಎಳ್ಳೆಣ್ಣೆಯನ್ನು ಮಾತ್ರ ಹಚ್ಚಬೇಕು, ಬೇರೆ ಯಾವ ಎಣ್ಣೆ ಇದ್ರೂ ಸಮೇತ ಅಂಗಡಿಗಳಲ್ಲೇ ಖರೀದಿ ಮಾಡಬೇಡಿ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಏನು ಅಂತ ಕೇಳಿದರೆ ಎಳ್ಳೆಣ್ಣೆಗಿಂತ ಬೇರೆ ಎಣ್ಣೆಗಳನ್ನೇ ಸಿಗ್ತಾ ಇದ್ದಾರೆ. ನಮಗೊಂದು 10 ರೂಪಾಯಿ ಕಮ್ಮಿ ಕಂಡ್ರೆ ಇದನ್ನೇ ತೊಗೊಂಡೋಗಿ ಅಂತ ಕೇಳಿದರೆ ಜನ ಏನು ಮಾಡ್ತಾರೆ, 2ರಿಂದನೂ ದೀಪನೇ ತಾನೇ ಉರಿಯೋದು, ತೊಗೊಂಡೋಗು ಅಂತೇಳಿ ತೊಗೊಂಡೋಗ್ತಾರೆ. ಆದರೆ ನಿಮ್ಮ ಮನೆಯಲ್ಲಿ ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲದಲೇ ಇರುವಂಥದ್ದು ಕಷ್ಟ ಅನ್ನುವಂಥದ್ದು ಅನುಭವಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಯಾಕೆ ಅಂತ ಕೇಳಿದರೆ, ಎಳ್ಳನ್ನು ನೀವು ಉರಿಸಿದ್ರೆ ಪಾಪ ಅನ್ನುವಂಥದ್ದು ಹತ ಆಗ್ತದೆ. ಆದರೆ ಎಳ್ಳಿನ ಜೊತೆ ಬೇರೆ ಯಾವುದನ್ನು, ಈ ಅಕ್ಕಿಯಿಂದ ಹೋಮ ಮಾಡಬೇಕಂತ ಎಲ್ಲೂ ಹೇಳಲಿಲ್ಲ. ಆಮೇಲೆ ಬೇರೆ ಇನ್ಯಾವುದೋ ದ್ರವ್ಯದಿಂದ ಹೋಮಕ್ಕೆ ಹೇಳಲಿಲ್ಲ. ಹೋಮಕ್ಕೆ ಹೇಳಿರುವಂಥ ದ್ರವ್ಯ ಅನ್ನುವಂಥದ್ದು ಯಾವ್ದು ಹೇಳಿದ್ದಾರೆ ಅದನ್ನು ನಾವು ಮಾತ್ರ ಹೋಮ ಮಾಡಬೇಕು. ಬಿಟ್ಟರೆ ಅನ್ನ ಹಾಕುವಂಥ ಜಾಗದಲ್ಲಿ ನಾವು ತೊಗೊಂಡೋಗಿ ಚಿತ್ರಾನ್ನವನ್ನು ಹಾಕ್ತೇವೆ, ಚಿತ್ರಾನ್ನದಲ್ಲಿ ಹೋಮ ಮಾಡ್ತೇವೆ ಅಂತ ಹೇಳಿದರೆ ಅದು ಶಾಸ್ತ್ರದಲ್ಲಿ ಹೇಳಲಿಲ್ಲ ಅದು. ಹಾಗಾಗಿ ಎಳ್ಳು ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ಬಹಳಷ್ಟು ಕಡೆ ಉಲ್ಲೇಖಗಳನ್ನು ಮಾಡಿದ್ದಾರೆ. ಎಳ್ಳನ್ನು ದಾನ ಮಾಡೋದ್ರಿಂದ ಫಲಗಳನ್ನು ಹೇಳಿದ್ದಾರೆ. ಆದರೆ ನಾವು ದೇವರಿಗೆ ದೀಪವನ್ನು ಹಚ್ಚುವಂಥ ಸಂದರ್ಭದಲ್ಲಿ ಅದು ಪಂಚಭೂತಗಳಲ್ಲಿ ಒಂದಾಗಿರುವಂಥದ್ದು ಅಗ್ನಿತತ್ವ ಅನ್ನುವಂಥದ್ದು. ಆ ಅಗ್ನಿಯನ್ನು ಉರಿಸುವಂತಹ ಇಂಧನ ಅನ್ನುವಂಥದ್ದೇನಿದೆ ಅಷ್ಟೇ ಶುಭ್ರವಾಗಿರಬೇಕು. ಆ ಎಳ್ಳೆಣ್ಣೆ ಅನ್ನುವಂಥದ್ದು ದೀಪ ಉರಿಲಿಕ್ಕೆ ಶಕ್ತಿಯುತವಾಗಿರುವಂಥದ್ದು. ದೀಪ ಅನ್ನುವಂಥದ್ದು ಒಂದು ಜೀವಶಕ್ತಿ ಇರುವಂತಹ ಕೆಲಸಗಳು ಅಂತ ಹೇಳಿದರೆ, ದೀಪಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ದೀಪದಿಂದ ಹೊರಹೊಮ್ಮುವಂಥ ಬೆಳಕು ಅನ್ನುವಂಥದ್ದು ನಮಗೆ ಶುಭ ಫಲಗಳನ್ನು ಕೊಡಬೇಕು. ನೀವು ಬೇರೆ ದೀಪಗಳನ್ನು ಹಚ್ಚಿ ಅದರಿಂದನೂ ಬೆಳಕು ಬರ್ತದೆ ಅಂತ ಹೇಳಿ ಆ ಬೆಳಕನ್ನು ಕೇವಲ ಅದರಿಂದ ಬರುವಂಥ ಉಷ್ಣತೆಯನ್ನು ನಾವು ಶಾಖವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಆ ದೀಪವನ್ನು ನೋಡುವಂಥದ್ರಿಂದ ಅನಿಷ್ಟ ಫಲಗಳನ್ನು ಉಂಟಾಗ್ತದೆ. ಯಾಕೆ ಅಂತ ಕೇಳಿದರೆ, ಅನಿಷ್ಟ ಫಲ ಯಾಕೆ ಉಂಟಾಗ್ತದೆ ಅಂತ ಕೇಳಿದರೆ ಮಿಶ್ರ ತೈಲ ಆಯಿತು. ಯಾಕೆ ಅಂತ ಕೇಳಿದರೆ, ಈ ದೀಪದ ವಿಚಾರಗಳಲ್ಲಿ ಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ತುಪ್ಪದ ದೀಪವನ್ನು, ಎಳ್ಳೆಣ್ಣೆಯ ದೀಪವನ್ನು ಮಾತ್ರ ಹಚ್ಚಬೇಕು. ಹಾಗೆ ಹಿಂದಿನವರು ಹೇಳ್ತಾ ಇದ್ರು, ನಾವೆಲ್ಲ ಕೇಳಿರ್ಬೋದು. ನಾನಾದರೆ ಶಾಸ್ತ್ರವನ್ನು ಈಗ ನಾವು ಓದಿದಂಥದ್ದನ್ನು ತಂದು ಇಲ್ಲಿ ಹೇಳ್ತಾ ಇದ್ದೇವೆ. ಆದರೆ ಕೆಲವರು ಶಾಸ್ತ್ರ ಓದಲೇ ಇದ್ದವರಿಗೆ ಅವರಿಗೆ ಅರ್ಥ ಆಗುವಂಥ ರೀತಿಯಲ್ಲಿ ಹೇಳಬೇಕು ಅಂತಕ್ಕಾದರೆ ದೇವ್ರ ದೀಪಕ್ಕೆ ಯಾವ ಎಣ್ಣೆಯನ್ನು ಹಚ್ಚುತ್ತಿದ್ರು, ಹಿಂದೆಲ್ಲ ಕೊಬ್ಬರಿ ಎಣ್ಣೆಯನ್ನು ಹಚ್ಚುತ್ತಿದ್ರು. ಆಗ ಹೇಳ್ತಿದ್ರು, ತಾಯಿ ಕೊಬ್ಬರಿ ಎಣ್ಣೆಯಲ್ಲಿ ದೀಪ ಹಚ್ಚಬೇಡಪ್ಪ, ಒಳ್ಳೇದಲ್ಲ ಅದು, ಹಚ್ಚುವಂಥದ್ದು ಎಳ್ಳೆಣ್ಣೆಯಲ್ಲಿ ಹಚ್ಚಬೇಕು. ಇಲ್ಲ ಹರಳೆಣ್ಣೆಯಲ್ಲಿ ಹಚ್ಚುತ್ತೇನೆ, ನಮಗೀಗ ಒಂದು ದೀಪ ಎಳ್ಳೆಣ್ಣೆಯಲ್ಲಿ 1 ಗಂಟೆ ಉರಿತು ಅಂತ ಆದರೆ ಹರಳೆಣ್ಣೆಯಲ್ಲಿ ಹಚ್ಚಿದ್ರೆ ಸುಮಾರು ಹೊತ್ತು ಉರಿತದದು, ಆಗ ಮಂದವಾಗಿ ಉರಿತದೆ ಅಂತ ಹೇಳಿ. ಯಾರ ಮನೆಯಲ್ಲಿ ಬರೆದಿಟ್ಟುಕೊಳ್ಳಿ, ಇವತ್ತು ಯಾರ ಮನೆಯಲ್ಲಿ ಹರಳೆಣ್ಣೆ ಅಥವಾ ಮಿಶ್ರ ಫಲಗಳನ್ನು ಕೊಡುವಂಥ ದೀಪಗಳನ್ನು ನೀವು ಹಚ್ಚುತ್ತೀರಿ, ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ವಿದ್ಯೆಯಲ್ಲಿ ತೊಂದರೆ ಆಗ್ತದೆ. ಅವರಿಗೆ ನೆನಪಿನ ಶಕ್ತಿ ಅನ್ನುವಂಥದ್ದು ಉಳಿಯುವುದಿಲ್ಲ. ಅದಾದ ನಂತರದಲ್ಲಿ ಅವರು ರೋಗ ರುಜಿನಗಳಿಗೆ ತುತ್ತಾಗ್ತಾರೆ. ಯಾಕಂದರೆ ಆ ದೀಪವನ್ನು ಹಚ್ಚಲೇಬಾರ್ದು ಅನ್ನುವಂಥದ್ದಿದೆ. ಅದು ಇರುವಂಥದ್ದೇ ಎಳ್ಳೆಣ್ಣೆ ಅನ್ನುವಂಥದ್ದೇನು, ದೇಹವನ್ನು ತಂಪು ಮಾಡಲಿಕ್ಕೆ ತಲೆಗೆ ಹಚ್ಕೊಳ್ಬೇಕು. ಬಿಟ್ಟರೆ ಆ ಹಿಂದಿನವರು ಹೇಳ್ತಿದ್ರು ಏನು ಅಂತ ಕೇಳಿದರೆ, ಹರಳೆಣ್ಣೆ ದೀಪ ಹಚ್ಬೇಡಪ್ಪ, ಮಂದ ಆಗ್ತಾರೆ ಅಂತ ಹೇಳಿ. ಮಂದ ಆಗ್ತಾರೆ ಅಂತ ಕೇಳಿದರೆ ಅವ್ರ ಬುದ್ಧಿ ಅನ್ನುವಂಥದ್ದು ಕಮ್ಮಿ ಆಗ್ತದೆ ಅಂತ ಹೇಳಿ. ಆ ಎಳ್ಳೆಣ್ಣೆಯನ್ನು ಈ ಒಳ್ಳೆಣ್ಣೆ ಅಂತ ಹೇಳಿದರೆ ಈ ಹರಳೆಣ್ಣೆಯನ್ನು ಬಳಸುವಂಥದ್ದು ಅದಕ್ಕೇನೆ. ಏನು ಅಂತ ಕೇಳಿದರೆ ಅದು ಮಂದ ಮಾಡ್ತದೆ, ಮನುಷ್ಯನನ್ನು ಮಂದ ಮಾಡ್ತದೆ. ಹಾಗೆ ಅದರಿಂದ ಉಂಟಾದಂಥ ಈ ಮಿಶ್ರ ಫಲಗಳನ್ನು ಕೊಡುವಂಥ ಯಾವುದೇ ತೈಲವನ್ನು ನೀವು ಹಚ್ಚಿದ್ರೂ ಅದು ನಿಮಗೆ ಮಂದ ಫಲಗಳನ್ನು ಕೊಡ್ತದೆ. ನೀವು ದೇವರ ಪೂಜೆ ಮಾಡ್ದಲೇ ದೀಪ ಹಚ್ಚಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಿಶ್ರವಾಗಿರುವಂಥ ತೈಲಗಳನ್ನು ಬಳಸಬೇಡಿ. ಅಕಸ್ಮಾತ್ ಇದನ್ನು ಯಾರೇ ಬಳಸಿ ಅಂತ ಹೇಳಿದ್ರು ಸಮೇತ ಅವರಿಗೆ ಆಧಾರವನ್ನು ಕೇಳಿ. ನೀವು ಹೇಳಲಿಕ್ಕೆ ಆಧಾರ ಏನು ಅಂತ ಹೇಳಿ, ಟಿ ವಿಲಿ ಯಾರೋ ಬಂದರು ಗಡ್ಡ ಬಿಟ್ಟವರು ಪಂಚೆ ಹಾಕೊಂಡಿದ್ದಾರೆ, ಅವ್ರು ಹೇಳಿದ್ರು ಅಂತೇಳಿ ಅವ್ರನ್ನ ನಂಬೇಡಿ. ಅದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರಾ ಅನ್ನುವಂಥದ್ದು ನೋಡಿ. ಯಾಕೆ ಅಂತ ಕೇಳಿದರೆ, ಏನೂ ಗೊತ್ತಿಲ್ಲದಲೇ ಹೇಳಿ ನಾವು ಅದನ್ನು ಆಚರಣೆಗಳನ್ನು ಮಾಡಬಾರ್ದು. ಇದು ಧರ್ಮಶಾಸ್ತ್ರದಲ್ಲಾಗಿರ್ಬೋದು, ಶಾಸ್ತ್ರ ಗ್ರಂಥಗಳನ್ನು ನಾವು ಪಠನೆ ಮಾಡಿದಾಗ ಅಥವಾ ಅದನ್ನು ಅವಲೋಕನ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದರೆ ಈ ವಿಷಯಗಳೆಲ್ಲ ಆಚೆ ಬರ್ತದೆ. ದೇವರನ್ನು ಪೂಜೆ ಮಾಡೋದಕ್ಕಿಂತ ಹೆಚ್ಚಿನದಾಗಿ ಈ ಮಾಡುವಂಥ ವಸ್ತುಗಳಲ್ಲಿ ನಮಗೆ ತಮೋವರ್ಣ ಅನ್ನುವಂಥದ್ದು ಬಂದುಬಿಡ್ತು ಅಂತಾದರೆ ಆ ಪೂಜೆಯ ಫಲ ಎಲ್ಲವನ್ನು ಸಮೇತ ನಾಶ ಮಾಡಿಬಿಡ್ತಾರೆ. ಮತ್ತು ದೇವರು ಅನುಗ್ರಹ ಮಾಡಲಿಕ್ಕೆ ಬಂದಂಥವರು ನಿಮ್ಮ ದೇವರು ಎಂತ ಮಾಡ್ತಾರೆ ಅಂತ ಕೇಳಿದ್ರೆ ನಿಮಗೆ ಕೆಟ್ಟದ್ದು ಮಾಡೋದಾಗ್ತಾ ಹೋಗ್ತದೆ ಅನ್ನುವಂಥ ದೃಷ್ಟಿಯನ್ನು ನಾವಿಲ್ಲಿ ಆ ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇರುವಂಥದ್ದು. ತಿಲದ ತೈಲವನ್ನು ಬಳಸಿ ಅಥವಾ ತುಪ್ಪದ ದೀಪವನ್ನು ಹಚ್ಚಿ, ಇಲ್ಲ ಅಂತ ಹೇಳಿದರೆ ದೀಪನೇ ಹಚ್ಚಬೇಡಿ. ಆದರೆ ಯಾವುದ್ಯಾವುದೋ ದೀಪಗಳನ್ನು ಹಚ್ಚಿ
ಕಷ್ಟವನ್ನೊಂದು ಪಡಬೇಡಿ. ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಶುದ್ಧವಾಗಿರತಕ್ಕಂತಹ ಎಳ್ಳಿನಿಂದ ಮಾಡಿದಂತಹ ತಿಲ ತೈಲ, ಮತ್ತೆ ಹೇಳ್ತೇನೆ, ಶುದ್ಧವಾದ ಎಳ್ಳಿನಿಂದ ಮಾಡಿದಂತಹ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕೇ ಹೊರತು ಮಿಶ್ರವಾಗಿರ್ತಕ್ಕಂಥ ಎಣ್ಣೆಗಳನ್ನು ಹಚ್ಚುವಂಥದ್ದು ತಪ್ಪಾಗ್ತದೆ, ನಿಮಗೆ ತೊಂದರೆಗಳು ಅನ್ನುವಂಥದ್ದು ಬರ್ತದೆ. ಹಾಗಾಗಿ ತಿಲತೈಲವನ್ನು ಹಚ್ಚಿ ದೇವತಾನುಗ್ರಹಕ್ಕೆ ಪಾತ್ರರಾಗಿ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ನಂದಾದೀಪ ಇಡೋದ್ರಿಂದ ಏನ್ ಫಲ ಸಿಗುತ್ತೆ ಅಂತ? ಹೌದು, ನಂದಾದೀಪ ಈಗ ನೋಡಿ, ಸದ್ಯದಲ್ಲಿ ಹಾಸನಾಂಬೆಯ ದೇವಸ್ಥಾನ ಅನ್ನುವಂಥದ್ದು ಓಪನ್ ಆಗಿದೆ. ಅದು ಪ್ರಸಿದ್ಧಿ ಪಡೆದಂಥದ್ದು ಹೇಗೆ? ದೀಪ 1 ವರ್ಷ ಹಚ್ಚಿಟ್ಟಂತ ದೀಪ ಮತ್ತೊಂದು ವರ್ಷದ ತನಕವೂ ಬಂದಿದೆ ಅನ್ನುವಂಥ ಕಾರಣದಿಂದ ಆ ಒಂದು ಹಾಸನಾಂಬ ದೇವಿ ಅನ್ನುವಂಥದ್ದು ಜಗಜ್ಜಾಹೀರಾಗಿರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಷಯ. ಹಾಗಾಗಿ ದೇವರ ಮುಂದೆ ಅನ್ನುವಂಥದ್ದು ಪ್ರತ್ಯಕ್ಷವಾಗಿರ್ತಕ್ಕಂಥ ಸ್ವರೂಪ ಅಂತ ಹೇಳಿ. ಅಗ್ನಿ ಅನ್ನುವಂಥದ್ದೇನು ಅಂತ ಕೇಳಿದರೆ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವತಾ ಸ್ವರೂಪ, ನಮ್ಮ ಕಣ್ಣಿಗೆ ಕಾಣುವಂಥ ದೇವರು ಅದಲ್ಲ. ಅಗ್ನಿ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥ ದೇವರು, ಮಳೆ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥ ದೇವರು, ಸೂರ್ಯ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು. ಇವೆಲ್ಲವೂ ಸಮೇತ ನಂದಾದೀಪ ಅನ್ನುವಂಥದ್ದು ನಮ್ಮ ಮನೆ ದೇವರುಗಳಲ್ಲಿ, ಮನೆ ದೇವರ ಆಲಯ ಅಂತ ಇರ್ತದೆ. ಅಲ್ಲಿ ನಮ್ಮ ಮನೆ ದೇವರನ್ನ, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದಂಥ ದೇವತೆಗಳನ್ನು ಅಂತ, ಅರ್ಥಾತ್ ಕುಲದೇವರನ್ನ ಇಟ್ಟು ನಾವು ಪ್ರಾರ್ಥನೆ ಮಾಡ್ತೇವೆ. ಕುಲದೇವರು ನಮಗೆ ಹೀಗಾಗಬೇಕು ಹಾಗಾಗಬೇಕು ಅನ್ನುವಂಥ ದೃಷ್ಟಿ. ಆದರೆ ಅಲ್ಲಿ ಒಂದು ಶಕ್ತಿಯ ಸ್ವರೂಪ ಅನ್ನುವಂಥದ್ದು ಇರಬೇಕು. ಹಾಗಾಗಿ ನಂದಾದೀಪ ಅಂತ ಹೇಳಿರುವಂಥದ್ದು, ನಂದಾದೀಪ ಅಂತ ಹೇಳಿದ್ರೆ ಅಖಂಡವಾಗಿರುವಂಥದ್ದು ಅಂತೇಳಿ. ಅಖಂಡ ಅಂತ ಹೇಳಿದ್ರೆ ಇದು ತುಂಬ ಇರುವಂಥದ್ದು, ಬಗದಷ್ಟು ಬರ್ತದೆ ಅಂತ ಹೇಳಿ. ಈಗೇನು ಅಂತ ಕೇಳಿದ್ರೆ, ನಾವೀಗ ಒಂದು ನೆಲವನ್ನು ಬಗಿತಾ ಇದ್ದೇವೆ ಅಂತ ಹೇಳಿದ್ರೆ, ಮಣ್ಣನ್ನ ಇನ್ನೊಂದೇನೋ ಒಂದು 5 ಕಿಲೋಮೀಟರ್ ಒಳಗಡೆ ನಾವು ಕೆತ್ತದ್ವು ಅಂದ್ರೂ ಮತ್ತೆ ಸಿಗೋದು ಮಣ್ಣೆ ಅಂತ ಹೇಳಿದ್ರೆ, ಅಯ್ಯೋ ಅಖಂಡವಾಗಿರ್ತಕ್ಕಂಥ ಮಣ್ಣಿದೆ ಅಂತ ಹೇಳಿ. ಯಾವುದು ತೆಗೆದಷ್ಟು ಮತ್ತೆ ಬರ್ತಾ ಇದೆಯೋ ಅದನ್ನ ಅಖಂಡ ಅಂತೇಳಿ ಹೇಳ್ತಾರೆ. ಹಾಗೆಯೇ ಈ ನಂದಾದೀಪ ಅನ್ನುವಂಥದ್ದು ಹಾಗೆ. ಅಖಂಡ, ನಂದ ಇವೆಲ್ಲವೂ ಒಂದೇ ಪದವನ್ನ ಕೊಡುವಂಥದ್ದು ನಂದಾದೀಪ ಅನ್ನುವಂಥದ್ದು. ನಂದಾದೀಪವನ್ನ ಎಲ್ಲರ ಮನೆಯಲ್ಲಿಯೂ ಹಚ್ಚಲೇಬೇಕು. ಇವತ್ತಿನ ಕಾಲ ಏನಾಗಿದೆ, ಫ್ಲಕ್ಸ್ ಸಿಕ್ಸಿದ್ರಾಯ್ತು, ಒಂದು ದೀಪವನ್ನು ಅಲ್ಲಿ ಇಟ್ಟರಾಯ್ತು, ಅದ್ರ ಮುಂದೆ ಒಂದು ಬೆಳಕು ಉರಿತಾ ಇರುತ್ತೆ, ಅದು ಹಾಳಾಯ್ತಾ ಇನ್ನೊಂದೊಂದು ತಂದಿಡ್ತಾರೆ. ಆದರೆ ಅಲ್ಲಿ ನಮಗೆ ಪಾಪ ಅನ್ನುವಂಥದ್ದು ಹತ ಆಗುವಂಥದ್ದು ಏಕೆ? ಆ ದೀಪದ ಎಣ್ಣೆಯನ್ನು ಹಚ್ಚಿ ಆ ದೀಪ ಅನ್ನುವಂಥದ್ದು ಬೆಳಗುವಂಥ ಮುಖಾಂತರವಾಗಿ ನಮ್ಮ ಪಾಪಕರ್ಮಗಳನ್ನು ಅದು ದಹಿಸ್ತದೆ ಅನ್ನುವಂಥ ದೃಷ್ಟಿಯಿಂದ ನಂದಾದೀಪವನ್ನು ಪ್ರತಿಯೊಬ್ಬರು ಮನೆಯಲ್ಲಿಯೂ ಇಡಲೇಬೇಕು. ಇಡ್ತಾ ಇದ್ರು ಒಂದು ಕಾಲದಲ್ಲಿ. ಈಗೆಲ್ಲ ಏನಾಗಿದೆ, ಇಷ್ಟಿಷ್ಟು ಸಣ್ಣ ದೀಪ ಬಂದಿದೆ. ನಮ್ಮನೆಲ್ಲೆಲ್ಲ ಆಗಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂತ ಕೇಳಿದರೆ, ಹಿರಿಯರ ಮನೆಯಲ್ಲಿ ಇಷ್ಟು ದೊಡ್ಡದು ಮೇಲ್ಗಡೆ ಒಂದು ಕಲಶ, ಅದ್ರ ಕೆಳಗಡೆ ಒಂದು ಸಣ್ಣ ದೀಪ, ಅದರೊಳಗಡೆ ಒಂದು 2 ಇವತ್ತು ದೇವಸ್ಥಾನಗಳಲ್ಲೆಲ್ಲ ನೋಡಿದ್ರೆ ನೀವು ಸಿಗ್ತದೆ. ಅದು ಏನು ಅಂತ ಕೇಳಿದರೆ, ಇಲ್ಲೆಲ್ಲ ಆ ಬಾಣಲೆಯಲ್ಲಿ ಪೂರ ಎಣ್ಣೆ ತುಂಬಿಕೊಂಡಿರ್ತದೆ. ಅದನ್ನ ಈಗ ಉಲ್ಟಾ ಮಾಡಿ ಇಟ್ಟಿರ್ತಾರೆ, ಅದು ಹಚ್ಚುತ್ತಾ ಇರ್ತದೆ. ಒಂದ್ಸಲಿ ಫಿಲಪ್ ಮಾಡಿದರೆ 1 ವಾರದ ತನಕ ಅದು ಬರ್ತದೆ ಅಂತ ಹೇಳಿ. ಅದು ಯಾಕೆ ಅಂತ ಕೇಳಿದ್ರೆ, ಮತ್ತೆ ಹಾಕೋ ಕೆಲಸ ಬರಬಾರ್ದು ಅಂತ ಹೇಳಿ ಹಾಗೆ ಮಾಡಿದ್ರು. ಆದರೆ ಈ ಸಲ ದೀಪನೇ ಬೇಡ ಅಂತ ಬಿಟ್ಬಿಟ್ರು ಕೆಲವರೆಲ್ಲ. ಹಾಗಾಗಿರುವಂಥದ್ದು. ಹಾಗಾಗಿ ಹಿಂದಿನ ಕಾಲದಲ್ಲಿ ನಂದಾದೀಪ ಅನ್ನುವಂಥದ್ದಿತ್ತು. ಮನೆಯಿಂದ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ದೇವರ ಮುಂದಿಟ್ಟಂತಹ ನಂದಾದೀಪವನ್ನು ನೋಡಿ ಪ್ರತ್ಯಕ್ಷವಾಗಿರ್ತಕ್ಕಂಥ ದೇವರು ಇಲ್ಲಿದ್ದಾನೆ ಅನ್ನುವಂಥ ಭಾವನೆಯನ್ನು ಮಾಡಿಕೊಂಡು ಆ ದೇವರಲ್ಲಿ ನಾವು ಪ್ರಾರ್ಥನಾದಿಗಳನ್ನು ಮಾಡುವಂಥದ್ದು, ಆ ದೇವರಿಗೆ ಸಮರ್ಪಣೆ ಆಗ್ತದೆ ಅನ್ನುವಂಥದ್ದು. ಪ್ರತ್ಯಕ್ಷವಾಗಿ ನಮಗೆ ಯಾವುದೇ ಸಾನ್ನಿಧ್ಯ ಅನ್ನುವಂಥದ್ದು ಇಲ್ದಲೇ ಇರುವಾಗ ಆ ದೀಪ ಅನ್ನುವಂಥದ್ದೇ ನಮಗೆ ಪ್ರತ್ಯಕ್ಷ ದೇವರು ಅನ್ನುವಂಥದ್ದು. ದೇವರ ಮನೆಯಲ್ಲಿರುವಂಥ ದೀಪವೇ ದೇವರು ಇರಲಿಕ್ಕೆ ಸಾಕ್ಷಿ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದರೆ, ಈ ಬೆಳಕೆಲ್ಲ ಬೆಳಗ್ತಾ ಇದೆ ಅಂತ ಆದರೆ ಇದಕ್ಕೆ ಕರೆಂಟ್ ಪ್ರಾಮುಖ್ಯತೆ. ಕರೆಂಟ್ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಹಾಗೆ ಆದರೆ ಎಳ್ಳೆಣ್ಣೆ ದೀಪ ಅನ್ನುವಂಥದ್ದೇನು ಅಂತ ಕೇಳಿದರೆ, ನೀವು ಹಾಕಿದಷ್ಟು ಅದು ಉರಿತಾ ಇರ್ತದೆ. ಅದನ್ನೇನು ಮತ್ತೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಭೌಗೋಳಿಕವಾಗಿ ಸಿಗ್ತದೆ, ಅದನ್ನು ನಾವು ತರ್ತೇವೆ, ಗಾಣಕ್ಕೆ ಹಾಕಿ ಎಣ್ಣೆಯನ್ನು ಸಂಪಾದನೆ ಮಾಡಿ ಹಚ್ಚುತ್ತೇವೆ. ಹಾಗಾಗಿ ನಂದಾದೀಪ ಅನ್ನುವಂಥದ್ದು ಬಹಳಷ್ಟು ವಿಶೇಷ. ನಿಮ್ಮ ಮನೆಗಳಲ್ಲಿ ಹೇಗೆ ಇವತ್ತಿನ ಇಂಗ್ಲಿಷ್ ಮಾಧ್ಯಮದಂತೆ ಹೇಳಬೇಕಂದ್ರೆ 24x7 ಮನೇಲಿ ದೀಪ ಉರಿತಾ ಇರಬೇಕಂತೆ. 1 ನಿಮಿಷನೂ ಅದು ಆರ್ಲಿಕ್ಕಿಲ್ಲ ಅಂತ ಹೇಳಿ. ಆರಿದ್ರೆ ಅಶುಭ ಫಲಗಳನ್ನು ಕೊಡ್ತದೆ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಮನೆಯಲ್ಲಿ ನಂದಾದೀಪ ಅನ್ನುವಂಥದ್ದು ಇರಲೇಬೇಕು. ದೇವರನ್ನ ನಾವು ದೇವರ ಮನೆಯಲ್ಲಿ ದೇವರ ಫೋಟೋವನ್ನು ನೋಡುವಂಥದ್ದಲ್ಲ,
ಪ್ರತ್ಯಕ್ಷವಾಗಿ ದೇವರು ಅಲ್ಲಿ ಇದ್ದಾನೆ. ದೀಪಸ್ವರೂಪಿ ಮಹಾಲಕ್ಷ್ಮಿ ಅಂತೇಳಿ ಹೇಳ್ತೇವೆ. ಆ ದೀಪದಲ್ಲಿ ದೇವರನ್ನು ಆವಾಹನೆ ಮಾಡುವಂಥದ್ದು ಇದೆ. ಹಾಗಾಗಿ ನಂದಾದೀಪ ಅನ್ನುವಂಥದ್ದು ಬಹಳಷ್ಟು ವಿಶೇಷ ಫಲಗಳನ್ನು ಕೊಡುವಂಥದ್ದು. ಎಲ್ಲರ ಮನೆಯಲ್ಲಿಯೂ ನಂದಾದೀಪ ಅನ್ನುವಂಥದ್ದು ಇರಲೇಬೇಕು. ಮತ್ತೆ ದೀಪದ ಎಣ್ಣೆಯ ವಿಚಾರವನ್ನು ಮಾತಾಡ್ತಾ ಇದ್ದೇವೆ, ನಂದಾದೀಪವನ್ನು ಮಾತಾಡ್ತಾ ಇದ್ದೇವೆ. ಹಾಗೆ ಇನ್ನೊಂದು ಜಾಗ್ರತೆಯನ್ನು ಮಾಡಬೇಕಾಗಿರುವಂಥದ್ದೇನು ಅಂತ ಕೇಳಿದರೆ, ಎಷ್ಟೋ ಜನಗಳ ಮನೆಯಲ್ಲಿ ನಾವು ನೋಡಿರ್ತೇವೆ ದೀಪದ ಒಳಗಡೆ ಕ್ರಿಮಿ ಕೀಟಗಳು ಅನ್ನುವಂಥದ್ದು ಬಿದ್ದಿರ್ತದೆ. ಯಾಕಂದರೆ ದೀಪ ಅಂದ್ರೂ ಕೂಡಲೇ ಅದರ ಸುತ್ತ ಕ್ರಿಮಿ ಕೀಟಗಳು ಬರುವಂಥದ್ದು ಹೆಚ್ಚೆ. ಪ್ರತಿನಿತ್ಯ ಸಮೇತ ದೀಪವನ್ನು ನಾವು ಕ್ಲೀನ್ ಮಾಡ್ತಾ ಇರಬೇಕಂತೆ. ಅದರಲ್ಲಿ ಯಾವುದೇ ಪ್ರಾಣಿಗಳು ಬಿದ್ದಂಥದ್ದು ಅಥವಾ ಯಾವುದೋ ಮಲಿನತೆಗಳಾದಂಥದ್ದು ಇವೆಲ್ಲ ಏನು ಮಾಡ್ತದೆ ಕೇಳಿದರೆ, ಎಲ್ಲಿ ಮಲಿನತೆ ಆದಂಥ ದೀಪವನ್ನು ಹಚ್ಚುತ್ತಾರೋ ಆ ಮನೆ ಅನ್ನುವಂಥದ್ದು ಸಮೃದ್ಧಿ ಆಗಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಆ ಮಲಿನವಾಗಿರ್ತಕ್ಕಂಥ ತೈಲವನ್ನೂ ಹಾಕಬಾರ್ದು, ಹಾಗೆ ಆ ತೈಲ ಅನ್ನುವಂಥದ್ದು ಮಲಿನವಾಗ್ಲಿಕ್ಕೂ ಬಿಡಬಾರ್ದು. ಯಾರ ಮನೆಯಲ್ಲಿ ಹಾಗೆ ಮಲಿನತೆ ಆಗ್ತಾ ಹೋಗ್ತದೆಯೋ ಅವ್ರ ಮನೆಯಲ್ಲಿ ಹೆಂಗಸರಿಗೆ ಗರ್ಭಕೋಶಕ್ಕೆ ಸಂಬಂಧಿತವಾಗಿರುವಂಥ ತೊಂದರೆಗಳು ಬರಬಹುದು. ಅದಾದ ನಂತರದಲ್ಲಿ ಮನೆಯಲ್ಲಿರುವಂಥ ಐಶ್ವರ್ಯವೆಲ್ಲವೂ ನಾಶ ಆಗುವಂಥ ಕೆಲಸಗಳಾಗಬಹುದು. ಅಥವಾ ಅವರ ಮನೆಯಲ್ಲಿ ಆ ಮಲಿನತೆಯಿಂದ ಉಂಟಾಗುವಂಥ ತೊಂದರೆಗಳೂ ಆಗಬಹುದು. ಇವೆಲ್ಲವೂ ಸಮೇತ ಆಗುವಂಥದ್ದೇ. ಅಕಸ್ಮಾತ್ ಯಾರಿಗಾದ್ರೂ ಗುರುಗಳೆಂತೋ ಸುಳ್ಳು ಹೇಳ್ತಾ ಇದ್ದಾರೆ, ಬೋಗಸ್ ಹೇಳ್ತಿದ್ದಾರೆ ಅಂತಾದರೆ ನಿಮ್ಮ ಮನೇಲಿ ಎಲ್ಲರೂ ಒಂದ್ಸಲಿ ಇದನ್ನು ಟ್ರೈ ಮಾಡಿ ನೋಡಿ. ಎಲ್ಲರಿಗೂ ಈ ಸಮಸ್ಯೆ ಆಗ್ತದೆ, ಆಗ ನಿಮಗೆ ಇದ್ರ ಮೇಲೆ ನಂಬಿಕೆ ಬರ್ತದೆ. ಹಾಗಾಗಿ ಮಲಿನವಾಗಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಬಳಸಬೇಡಿ, ಹಾಗೆ ಶುದ್ಧವಾಗಿರುವಂಥದ್ದು ಬಳಸಿ. ಮನೆಯಲ್ಲಿ ಪ್ರತಿನಿತ್ಯ ಸೂರ್ಯ ಉದಯ ಆಗುವಂಥ ಸಂದರ್ಭಕ್ಕೆ ಸರಿಯಾಗಿ ದೀಪವನ್ನು ಹಚ್ಚಿರ್ಬೇಕಂತೆ. ಆ ಸೂರ್ಯ ಉದಯ ಆಗುವಂಥ ಸಂದರ್ಭಕ್ಕೆ ಹಚ್ಚಿದಂಥ ದೀಪ ಸಂಜೆ ತನಕನೂ ಬರ್ತದೆ, ಸಂಜೆ ಹಚ್ಚಿದಂಥ ದೀಪ ಮತ್ತು ಬೆಳಗ್ಗೆ ತನಕನೂ ಬರಬೇಕು. ಹಾಗೆ ಅದು ನಂದಾದೀಪ ಅಂತ ಹೇಳಿದರೆ ಅದಕ್ಕೆ ಎಂಡಿಲ್ಲ ಅಂತ ಹೇಳಿ. ಅಖಂಡ, ನಂದ ಇದೆಲ್ಲವೂ ಸಮೇತ ಕನ್ನಡ ಶಬ್ದಕೋಶವನ್ನು ತೆಗೆದು ನೋಡಿದರೆ ಇದೆಲ್ಲವೂ ಒಂದೇ ಅರ್ಥವನ್ನು ಕೊಡುವಂಥ ಪದಗಳು. ಅಖಂಡ ಆಗಿರಬಹುದು, ನಂದ ತೆಗೆದಷ್ಟೂ ಬರ್ತದೆ ಅಂತ ಹೇಳಿ. ಹಾಗೆ ಅದನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತ ಕೇಳಿದರೆ, ಈ ಪಂಚಭೂತಗಳಲ್ಲಿರುವಂಥ ವಸ್ತುಗಳು, ಈಗ ಪ್ರಕೃತಿಯನ್ನು ನಾವೆಷ್ಟು ಕೊಂಡಾಡ್ತೇವೆ. ಎಲ್ಲೊಂದು ಕೊಡಚಾದ್ರಿಗೆ ಹೋಗಿದ್ವು, ಅಥವಾ ಚಿಕ್ಕಮಗಳೂರಿಗೆ ಹೋಗಿದ್ವಿ, ಅಥವಾ ಇನ್ನೊಂದು ಯಾವುದೋ ಕೇರಳ ಪ್ರಾಂತ್ಯಕ್ಕೆ ಹೋದ್ವಿ ಅಂತ ಆದರೆ ಅಲ್ಲಿರುವಂಥ ಪ್ರಕೃತಿಯನ್ನು ನೋಡಿ ನಾವು ಎಷ್ಟು ಹೊಗಳ್ತೇವೆ, ಸೌಂದರ್ಯವನ್ನು ಹೊಗಳ್ತೇವೆ, ಅದನ್ನು ಹೆಣ್ಣಿಗೆ ಹೋಲಿಸ್ತೇವೆ. ಅದೇ ಪ್ರಕೃತಿ ಏನಾದರೂ ವಿನಾಶ ಮಾಡಬೇಕು ಅನ್ನುವಂಥ ಡಿಸಿಷನ್ ತಗೊಳ್ತು ಅಂತಾದರೆ ಅದರ ರೌದ್ರ ನರ್ತನವನ್ನು ನಮ್ಮ ಕಣ್ಣಿನಲ್ಲಿ ನೋಡಲಿಕ್ಕೂ ಸಾಧ್ಯತೆ ಇಲ್ಲ. ಹಾಗೆಯೇ ಅಗ್ನಿಯ ವಿಷಯಗಳನ್ನು ಅಷ್ಟೇ, ಅಗ್ನಿಯನ್ನು ಹಾಳು ಮಾಡಬಾರ್ದು ಅನ್ನುವಂಥದ್ದು. ಹಾಳು ಮಾಡೋದು ಹೇಗೆ? ಮಲಿನವಾಗಿರ್ತಕ್ಕಂಥ ವಸ್ತುಗಳನ್ನು ಹಾಕಿ. ಮನುಷ್ಯನ ದೇಹದಲ್ಲೂ ಅಗ್ನಿ ಉಂಟು. ಜಠರದಲ್ಲಿ ಅಗ್ನಿ ಇಟ್ಟುಕೊಂಡಿರ್ತಾರಂತೆ. ಜಠರಾಗ್ನಿ ಅನ್ನುವಂಥದ್ದು ಇರ್ತದೆ. ಆ ಜಠರದ ಅಗ್ನಿಯೂ ಅಷ್ಟೇ. ಈ ಆಯುರ್ವೇದ ಡಾಕ್ಟರ್ ಹತ್ರ ಹೋದರೆ ನಿಮ್ಮ ಹೊಟ್ಟೆಯಲ್ಲಿರುವಂಥ ಅಗ್ನಿ ಹಾಳಾಗಿದೆ ಅಂತೇಳಿ ಹೇಳ್ತಾರೆ. ಅರ್ಥಾತ್ ಆ ಜೀರ್ಣ ಆಗುವಂಥ ಪ್ರಕ್ರಿಯೆಗಳು, ಜಠರದಲ್ಲಿ ಇರುವಂಥ ಅಗ್ನಿ ಅನ್ನುವಂಥದ್ದು ಏನಾಗ್ತದೆ, ಹಾಳಾದಾಗ ಮನುಷ್ಯನಲ್ಲಿ ಈ ಆಪಾನವಾಯು ಅಂತ ಹೇಳಿ ಕರೀತಾರೆ. ಅದನ್ನು ನಾನು ಬೇರೆ ರೀತಿಯಾಗಿ ಹೇಳಿದ್ದೇನೆ. ಆ ದೇಹದಿಂದ ದುರ್ಗಂಧಗಳು ಪೃಷ್ಠಭಾಗದಿಂದ ಹೋಗುವಂಥದ್ದು. ಇವೆಲ್ಲ ಯಾಕೆ ಬರುವುದು ಅಂತ ಕೇಳಿದರೆ, ಹೊಟ್ಟೆ ಹಾಳಾಗಿದ್ರೆ ಕೆಟ್ಟು ವಾಸನೆ ಬರ್ತಿರುತ್ತೆ ಅವ್ರ ಸುತ್ತ. ಯಾಕೆ ಅಂತ ಕೇಳಿದರೆ, ಹೊಟ್ಟೆಯಲ್ಲಿರುವಂತಹ ಜಠರಾಗ್ನಿ ಹಾಳಾಯಿತು ಅಂತಾದರೆ ಜೀರ್ಣಕ್ರಿಯೆ ಅನ್ನುವಂಥದ್ದು ಸರಿಯಾಗೋದಿಲ್ಲ. ಯಾವಾಗ ಜೀರ್ಣಕ್ರಿಯೆ ಅನ್ನುವಂಥದ್ದು ಸರಿಯಾಗೋದಿಲ್ಲ, ಆ ಮನುಷ್ಯನ ಸುತ್ತ ಅವನು ಬಿಡುವಂಥ ಅಪಾನವಾಯುವಿಂದ ಕೆಟ್ಟ ಸ್ಮೆಲ್ ಅನ್ನುವಂಥದ್ದು ಬರ್ತದೆ. ದೇಹದಲ್ಲಿರುವಂಥ ಅಗ್ನಿ ಹಾಳಾದ್ರೇ ಆ ರೀತಿ ಆಗ್ತದೆ ಅಂತ ಆದರೆ, ಇನ್ನು ನಮ್ಮನ್ನು ಸಂರಕ್ಷಿಸುವಂತಹ ದೇವತಾ ಸಾನ್ನಿಧ್ಯದಲ್ಲಿ ಆ ಅಗ್ನಿ ಹಾಳು ಮಾಡುವಂಥ ಕೆಲಸನೋ ಅಥವಾ ಅನ್ಯ ಪದಾರ್ಥಗಳಿಂದ ಅಗ್ನಿಯನ್ನು ಉರಿಸುವಂಥದ್ದು ಮಾಡಿದಾಗ ಇನ್ನೆಷ್ಟು ಕಷ್ಟಗಳನ್ನು ನಾವು ಅನುಭವಿಸ್ಬೋದು ಅನ್ನುವಂಥದ್ದು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯತೆ ಇಲ್ಲ. ಹಾಗಾಗಿ ಶುದ್ಧವಾಗಿರುವಂತಹ ಎಳ್ಳೆಣ್ಣೆಯನ್ನು ಹಚ್ಚಿ. ನಿಮಗೇನು ಆಗಲಿಲ್ವಾ, ಒಂದು 10 kg ಎಳ್ಳನ್ನು ತೊಗೊಂಡು ಬನ್ನಿ. ಗಾಣ ಇವತ್ತು ಎಲ್ಲಂದ್ರಲ್ಲಿ ಕಾಣಿಸ್ತಾ ಇದೆ. ಮುಂಚೆ ಆದರೆ ಗಾಣ ಹುಡ್ಕೊಂಡು ಹೋಗಬೇಕಿತ್ತು. ಇವತ್ತು ಬೆಂಗಳೂರು ಪ್ರಾಂತ್ಯದಲ್ಲಿ ಹೆಂಗೆ ಅಂದರೆ 5-10 ಕಿಲೋಮೀಟ್ರಿಗೆ ಒಂದು ಗಾಣ ಮಾಡಿದ್ದಾರೆ. ಅದನ್ನೇ ತುಂಬ ಚಂದ ರೀತಿಯಲ್ಲಿ ಅಲ್ಲಿ ಎಳ್ಳನ್ನು ಕೊಡಿ. ಅವ್ರು ಆ ಎಳ್ಳನ್ನು ಮಾಡಿದಂಥ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ. ಸುಮ್ಮನೆ ಮಾರ್ಕೆಟಿಗೆ ಹೋಗಿ ಮಿಕ್ಸ್ ಆಗಿರುವಂಥದ್ದೆಲ್ಲ ತಂದು ಎಳ್ಳೆಣ್ಣೆಯನ್ನು ಹಚ್ಚಬೇಡಿ. ಅದು ನಿಮಗೆ ಕೆಟ್ಟದನ್ನು ಮಾಡ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು.
ಖಂಡಿತ ಗುರುಜಿ. ಇನ್ನು ಈ ತುಪ್ಪದ ದೀಪದ ವಿಶೇಷತೆ ಏನು ಅಂತ? ತುಪ್ಪ ಅನ್ನುವಂಥದ್ದು ಬಹಳಷ್ಟು ಶುಭದ ಸಂಕೇತ ಅಂತ ಹೇಳಿ. ತುಪ್ಪವನ್ನ ನೋಡಿ, ಹಿಂದೆ ಎಲ್ಲ ಈ ಲಾಟ್ರಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಯ್ತು, ಎಲ್ಲರಿಗೂ ಗೊತ್ತಿರ್ಬೋದು. ಆದ್ರೆ ಈ ತುಂಬಾ ಸಣ್ಣವರಿಗೆ ಗೊತ್ತಿರ್ತದೆ, ಬ್ಯಾನ್ ಆಗ್ಲಿಕ್ಕಿಂತ ಮುಂಚೆ ತುಪ್ಪದಲ್ಲೇ ಕೈ ತೊಳ್ಕೊಂಡು ಜೀವನ ಮಾಡ್ಬೋದು, ಲಾಟ್ರಿ ತಗೊಳ್ಳಿ ಅಂತೇಳಿ ಹೇಳ್ತಾ ಇದ್ರು. ಯಾಕಂದ್ರೆ ಅದೊಂದು ಎಲ್ಲ ಕಡೆನೂ ಇರ್ತಿದ್ದೆ, ಈ ಲಾಟ್ರಿ ತಗೊಂಡ್ಬಿಡಿ, ನೀವು ಲಾಟ್ರಿ ಹೊಡಿತು ಅಂತ ಕೇಳಿದ್ರೆ ತುಪ್ಪದಲ್ಲೇ ಕೈ ತೊಳಿಬೋದು ಅಂತ. ಯಾಕೆ ಅಂತ ಕೇಳಿದ್ರೆ ಆಗಿನ ಕಾಲದಲ್ಲಿ ತುಪ್ಪಕ್ಕೆ ಅಷ್ಟು ಬೆಲೆ ಇತ್ತು. ಅದನ್ನ ತುಂಬಾ ಶ್ರೀಮಂತರು ಮಾತ್ರ ತಿಳ್ತಿದ್ದು. ಅಥವಾ ಅಷ್ಟೇ ಯಾಕೆ, ನಾವು ನೀವು, ಯಾಕಂದ್ರೆ ನಾವೆಲ್ಲ ಸಮಕಾಲೀನರಾದ್ರಿಂದ ನಾವು ನಿಮ್ಮನ್ನ ಉದಾಹರಣೆಗೆ ತಗೊಳ್ಳುವಂಥದ್ದು. ನಮ್ಮ ಸಣ್ಣ ವಯಸ್ಸಿನಲ್ಲೂ ಅಷ್ಟೇ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ಎಲ್ಲೋ ಒಂದು ಅರ್ಧ ಸ್ಪೂನ್ ಹಾಕ್ತಿದ್ರು ತುಪ್ಪವನ್ನ. ಇನ್ನು ಬೇರೆ ದಿನಗಳು ಇವತ್ತು ಬಿಡಿ, ಬೆಳಗ್ಗೆ ಎದ್ರೆ ತುಪ್ಪದಲ್ಲೇ. ಇನ್ನು ಹೋಟ್ಲಿಗೆ ಹೋದ್ರೆ ಒಂದು ತುಪ್ಪ, ಇಡ್ಲಿಗಿಂತ ಹೆಚ್ಚು ತುಪ್ಪನೇ ಕೈಗೆ ಸಿಗುವಂಥದ್ದಾಗಿರ್ತದೆ. ಯಾಕೆ ಅಂದ್ರೆ ರುಚಿ ಜಾಸ್ತಿ ಬೇಕು ಅಂತ ಹೇಳಿ. ಹಾಗೆ ಆ ತುಪ್ಪ ಅನ್ನುವಂಥದ್ದು ಯಾಕೆ ಅಷ್ಟು ವಿಶೇಷ ಅಂತ ಕೇಳಿದ್ರೆ, ಅದು ತುಂಬಾ ಸತ್ವ ಇರುವಂತಹ ವಸ್ತು, ಸಾತ್ವಿಕವಾಗಿರ್ತಕ್ಕಂಥ ವಸ್ತು. ಯಾಕೆ ಅಂತ ಕೇಳಿದ್ರೆ ಅದು ಬಂದಂಥದ್ದು ಯಾವುದರಿಂದ? ತುಪ್ಪ ಬರೋದು ಯಾವುದರಿಂದ? ಬೆಣ್ಣೆಯಿಂದ ಬರ್ತದೆ. ಬೆಣ್ಣೆ ಬರೋದು ಯಾವುದರಿಂದ? ನಿಮಗೆ ಹಾಲಿನಿಂದನೂ ಬರ್ತದೆ. ಆ ಹಾಲು ಬರುವಂಥದ್ದು ಯಾವುದರಿಂದ? ಗೋವಿನಿಂದ ಬರುವಂಥದ್ದು. ಗೋವು ಅನ್ನುವಂಥದ್ದು ಸಾತ್ವಿಕ ಪ್ರಾಣಿ ಆದ್ರಿಂದ, ಆ ಗೋವಿನಿಂದ ಬಂದಂಥ ವಸ್ತು ಆದ್ರಿಂದ ಇದು ಸಾತ್ವಿಕ ಗುಣಗಳನ್ನು ಹೊಂದಿದೆ. ತಮೋವರ್ಣ ಅನ್ನುವಂಥದ್ದು ಹೊಂದಿಲ್ಲ. ತಿಲಕ್ಕಾದ್ರೆ ನಿಮಗೆ ರಜೋವರ್ಣವನ್ನು ಹೇಳಿದ್ದಾರೆ, ತಮೋವರ್ಣವನ್ನು ಹೇಳಿದ್ದಾರೆ. ತುಪ್ಪಕ್ಕೆ ಕೇವಲ ಸಾತ್ವಿಕವಾಗಿರ್ತಕ್ಕಂತಹ ವಿಷಯಗಳನ್ನೇ ಹೇಳಿರುವಂಥದ್ದು. ತುಪ್ಪವನ್ನ ಹಚ್ಚುವಂಥದ್ರಿಂದ ದೈವಿಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ತುಪ್ಪದಲ್ಲೂ ಸಮೇತ ಇವತ್ತು ಹೆಚ್ಚು ಮಲಿನತೆಗಳಾಗಿದೆ. ನೀವು ಹೋಗ್ಬಿಟ್ಟು ಒಬ್ಬ ಗ್ರಂಥಿಗೆ ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ತುಪ್ಪ ಕೊಡಿ ಅಂದ್ರೆ ಅವ್ನು ಫಸ್ಟ್ ಕೇಳೋದೇನು? ಸ್ವಾಮಿ ಹೋಮಕ್ಕ ಅಥವಾ ನಿಮಗೆ ತಿನ್ಲಿಕ್ಕ ಅಂತ. ಹೋಮಕ್ಕೆ ಅಂದ್ರೆ ಯಾವುದೋ ಒಂದು ತುಪ್ಪವನ್ನು ಕೊಟ್ಬಿಡ್ತಾನೆ. ಅದ್ರಲ್ಲಿ ಮತ್ತೆ ಬರ್ದಿರ್ತಾರೆ, ಈ ತುಪ್ಪ ಅನ್ನುವಂಥದ್ದು ಹೋಮ ಹವನಗಳಿಗೆ ಮಾತ್ರ ಬಳಸಬೇಕು, ತಿನ್ಲಿಕ್ಕೆ ಬಳಸಬಾರ್ದು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಬರ್ದಿರ್ತಾನೆ. ಅಂದರೆ ಅದು ಯಾವುದೋ ಕೆಮಿಕಲ್ಲಿಂದು ಅಂತ ಹೇಳಿ. ಹಾಗಾಗಿ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾವೇನು ದೇವರಿಗೆ ಎಷ್ಟು ಗುಣಮಟ್ಟದ ವಿಷಯಗಳನ್ನು ನಾವು ಸಮರ್ಪಣೆ ಮಾಡ್ತೇವೋ ನಮ್ಮ ಜೀವನವೂ ಅಷ್ಟೇ ಗುಣಮಟ್ಟವಾಗಿರ್ತದೆ. ಯಾವಾಗ ನಾವು ದೇವರಿಗೆ ಗುಣಮಟ್ಟವನ್ನು ಕೊಡದಲ್ಲೇ ಯಾವುದ್ಯಾವುದನ್ನು ನಾವು ಹಾಕ್ತೇವೋ ನಮ್ಮ ಜೀವನವೂ ಅಷ್ಟೇ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ತುಪ್ಪ ಅನ್ನುವಂಥದ್ದು ದೈವಿಕವಾಗಿರುವಂಥದ್ದು, ಸಾತ್ವಿಕ ಶಕ್ತಿಗಳ ಪ್ರಮಾಣವನ್ನು, ಆ ಮನೆಯಲ್ಲಿ ಸಾತ್ವಿಕ ಶಕ್ತಿಗಳನ್ನು ಹೆಚ್ಚು ಮಾಡಲಿಕ್ಕೆ ತುಪ್ಪದ ದೀಪವನ್ನು ಉರಿಸಬೇಕು. ಹಬ್ಬ ಹರಿದಿನಗಳಲ್ಲಿ, ಪರ್ವಕಾಲಗಳಲ್ಲಿ, ಪರ್ವಕಾಲ ಅಂತ ಹೇಳಿದರೆ ಆ ಸಂದರ್ಭಗಳಲ್ಲಿ ದೇವರು ಅನುಗ್ರಹಕಾರಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಾತ್ವಿಕವಾಗಿರ್ತಕ್ಕಂತಹ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಏನಾಗ್ತದೆ? ಮನೆಯಲ್ಲಿ ದೈವಿಕ ಕಳೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಹಾಗಾಗಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಹಬ್ಬ ಹರಿದಿನಗಳಲ್ಲಿ, ತುಪ್ಪದ ದೀಪವನ್ನು ವಿಶೇಷ ದಿನಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥ ವಿಷಯ. ಹಾಗೆ ನಮ್ಮ ಸಂಪ್ರದಾಯದಲ್ಲೂ ಹಬ್ಬ ಹರಿದಿನಗಳಲ್ಲಿ ಮಾತ್ರ ತುಪ್ಪದ ದೀಪವನ್ನು ಹಚ್ಚುತ್ತಾ ಇದ್ರು. ಇನ್ನು ಬೇರೆ ಎಲ್ಲ ದಿನಗಳು ಸಮೇತ ಎಳ್ಳಿನ ದೀಪವನ್ನೇ ಹಚ್ಚಬೇಕು. ಹಬ್ಬ ಹರಿದಿನಗಳಲ್ಲಿ ನಮ್ಮ ಮನೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಇರುವಾಗ ಮಾತ್ರ ತುಪ್ಪದ ದೀಪವನ್ನ ಹಚ್ಚಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಚೈತನ್ಯ ಅಂತ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 12/9/1984. ಇನ್ನೊಮ್ಮೆ ಹೇಳಿ. 12/9/1984. 12/9/94. ಹೌದು ಮ್ಯಾಮ್. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಮಂಗಳವಾರ ನೈಟ್ 2:45. ಮಧ್ಯಾಹ್ನ 2:45. ಮಧ್ಯರಾತ್ರಿ 2:45. ಮಧ್ಯರಾತ್ರಿ 2:45. ಓಕೆ. ಹಾ. ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹಾ. ನಮಸ್ತೆ. ನಮಸ್ತೆ ಗುರುಜಿ. ಹಾ. ಗುರುಜಿ, ನಮ್ದು ಮುಂದಿನ ಲೈಫ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಿತ್ತು. ಹಾ ಹಾ ಏನ್ ಮಾಡ್ತಾ ಇದ್ದೀರಿ ಈಗ? ನಾನೀಗ ಒಂದು ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹಾ ಹಾ ಹೇಳಿ, ಏನ್ ವಿಷಯವನ್ನು ಕೇಳಬೇಕಿತ್ತು? ಆದ್ರೆ ನನ್ನ ಫ್ಯೂಚರ್ ಹೇಗಿರುತ್ತೆ ಅಂತ ತಿಳ್ಕೊಬೇಕಿತ್ತು. ಹಾ, ಈಗ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಹೌದು ಹೌದು ಗುರುಜಿ. ಹಾ, ಈಗ ಸದ್ಯಕ್ಕೆ 2017, 18, 19, 21 ಇದೆಲ್ಲ ಸ್ವಲ್ಪ ಪರವಾಗಿಲ್ಲ ಆಗಿ ನಡೀತು. ಹೌದು ಗುರುಜಿ. ಸ್ವಲ್ಪ ಏನು ತೊಂದರೆ ಇರಲಿಲ್ಲ ಅಷ್ಟು. ಹೌದು ಹೌದು. 2024ರಿಂದ ಒಂದು ಕಡೆಯಿಂದ ಹೆಸರನ್ನ ಹಾಳು ಮಾಡ್ಕೊಂಡಂಥದ್ದು, ಹೌದು. ನಿಮ್ಮ ಹೆಸರಿಗೆ ಕೆಟ್ಟ ಕಳಂಕಗಳು ಬರುವಂತ ರೀತಿಯಲ್ಲಿ, ಅಪವಾದಗಳು ಬರುವಂತ ರೀತಿಯಲ್ಲಿ ಆಯ್ತು. ಮತ್ತೆ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಪೆಟ್ಟನ್ನುವಂಥದ್ದು ಬಿತ್ತು.
ಹೌದು ಗುರುಜಿ. ಮತ್ತೆ ಸ್ವಂತ ಉದ್ಯೋಗವನ್ನ ಮಾಡುವಂತ ಮನಸ್ಥಿತಿ ಇದ್ರೂ ನೀವು ಮಾಡುವಂತ ಉದ್ಯೋಗಾದಿಗಳನ್ನ ನಿಮ್ಮ ಯೋಚನೆಗಳನ್ನು ಬಳಸಿಕೊಂಡು ಬೇರೆಯವ್ರು ಮಾಡಿದಂತ ಲಕ್ಷಣಗಳೂ ಇದೆ. ಹೌದು ಗುರುಜಿ. ಮತ್ತೆ ಸ್ನೇಹಿತ ವರ್ಗ ಅನ್ನುವಂಥವರಿಂದ ಕೆಲವೊಂದು ಮೋಸ ಆದಂತ ಲಕ್ಷಣಗಳು ಇದೆ. ಅತಿಯಾಗಿ ನಂಬಿ ಅವರಿಂದ ಮೋಸ ಆದಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು ಗುರುಜಿ. ಮದುವೆ ಮದುವೆ ಅಂದ್ರೆ ಆಗಿ ಸದ್ಯಕ್ಕೆ ಡೈವರ್ಸ್ ಆಗಿದೆ. ಮುಂದೆ ಫ್ಯೂಚರ್ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ಮುಂದೆ ಸ್ವಂತ ಉದ್ಯೋಗಾದಿಗಳನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತು ಅಂದ್ರೆ ಮುಂದುವರಿರಿ. ಹೌದು ಗುರುಜಿ, ಪ್ಲಾನ್ ಇದೆ, ಬಟ್ ಮಾಡ್ಬೇಕು ಅಂತ ಈ ಆದ್ರೆ ಮಾಡಿದ್ರೆ ಇಲ್ಲಿ ಏನು ಅಂತ ಕೇಳಿದ್ರೆ ಬಾಧೆಗಳು ಅನ್ನುವಂಥದ್ದು ಹಾಗೇ ಇದೆ. ಹೌದು ಗುರುಜಿ. ಆಯ್ತಾ, ನೀವೀಗ ಏನೋ ಒಂದು ಮಾಡ್ತೇನೆ ಅಂತ ಹೋದ್ರಿ ಅಂತ ಆದ್ರೆ ಅದರಲ್ಲಿ ಆರಂಭಿಕವಾಗಿಯೇ ನಿಮಗೆ ಹೆಚ್ಚು ಲಾಸ್ ಆಗುವಂಥದ್ದು ಅಥವಾ ಅದ್ರ ಬಗ್ಗೆ ಹೆಚ್ಚು ಭಯ ಬರುವಂತೆ ಆಗುವಂಥದ್ದೆಲ್ಲ ಆಗ್ತಾ ಇದೆ. ಹೌದು ಗುರುಜಿ. ಹಾಗಾಗಿ ನಾ ಹೇಳೋದಾದ್ರೆ ನೀವು ಎಲ್ಲಿರೋದು? ನೀವು ಬೆಂಗಳೂರಾ? ಹೌದು ಹೌದು, ಬೆಂಗಳೂರು. ನೀವು ಬೆಂಗಳೂರಲ್ಲಾದ್ರೆ ನೇರವಾಗಿ ಬಂದು ಒಮ್ಮೆ ಭೇಟಿ ಮಾಡಿದ್ರೆ ಕೆಲವೊಂದು ವಿಷಯಗಳೆಲ್ಲ ಇದೆ ಅಂತ ಕೇಳಿದ್ರೆ ನಿಮ್ಮಿಂದ ಕೆಲಸವನ್ನ ಪಡೆದುಕೊಳ್ಳಕ್ಕೋಸ್ಕರವಾಗಿ ಸ್ವಲ್ಪ ನಿಮ್ಮನ್ನ ಸಂಮೋಹಿತರನ್ನಾಗಿ ಮಾಡಿದಂಥದ್ದು, ಹೌದು ಗುರುಜಿ, ಎಲ್ಲ ಸ್ವಲ್ಪ ಮೋಸ ಮಾಡಿದಂಥದ್ದೇ ಪ್ರವೃತ್ತಿಗಳು ಇಲ್ಲಿ ಕಾಣಿಸ್ತಾ ಇದೆ. ಸದ್ಯಕ್ಕೆ ಒಮ್ಮೆ ಈ ಚಾಮುಂಡಿ ಅಥವಾ ಭದ್ರಕಾಳಿ ಈ ದೇವರನ್ನ ಆರಾಧನೆ ಮಾಡ್ತಾ ಬನ್ನಿ. ಅರ್ಥಾತ್ ಆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಬನ್ನಿ. ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಪರವಾಗಿಲ್ಲ ಆಗತ್ತೆ. ಇನ್ನು ಉಳಿದಂತ ವಿಚಾರಗಳನ್ನ ನಾವು ನೇರವಾಗಿ ಭೇಟಿ ಮಾಡಿದಾಗ ಹೇಳ್ತೇನೆ. ಕೆಲವೊಂದು ವಿಷಯಗಳನ್ನ ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಮೋಸ ಮಾಡಿದಂತದ್ದಾಗಿರಬಹುದು. ಪೂಜೆ ಮಾಡ್ಕೊಂಡು ಬರ್ಬೇಕಾ? ನೀವು ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಬನ್ನಿ. ಆಮೇಲೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರಗಳನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕನ್ನುವಂತ ವಿಷಯಗಳನ್ನ ನಾನು ನಿಮಗೆ ಹೇಳ್ತೇನೆ. ನೇರವಾಗಿ ಬಂದು ಭೇಟಿ ಮಾಡಿ. ಒಳ್ಳೇದಾಗ್ಲಿ. ಕರೆ ಮಾಡಿದ್ದಕ್ಕೆ. ಇನ್ನು ಈ ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚೋದು ಇದು ಶ್ರೇಷ್ಠನಾ ಹೇಗೆ ಅಂತ? ಮಣ್ಣಿನ ಹಣತೆ ಅನ್ನುವಂಥದ್ದು ನಮಗೆ ದೀಪ ಅನ್ನುವಂಥದ್ದು ಅತಿ ಪ್ರಾಮುಖ್ಯತೆ. ಆದರೆ ಮಣ್ಣು ಅನ್ನುವಂಥದ್ದು ಏನು ಅಂತ ಕೇಳಿದರೆ ಮೃತ್ತಿಕೆ ಅಂತೇಳಿ ಹೇಳ್ತಾರೆ. ಮೃತ್ತಿಕಾ ದೀಪವನ್ನು ಹಚ್ಚುವಂಥದ್ದೇನು, ಆ ದೀಪವನ್ನು ಹಚ್ಚಿದ ನಂತರ ಮತ್ತಿನ್ಯಾವುದಕ್ಕೂ ಅದನ್ನು ಬಳಸೋದಿಲ್ಲ. ಈಗ ಮೃತ್ತಿಕೆ ದೀಪವನ್ನೇ ಯಾವ ಕಲ್ಪನೆಯಲ್ಲಿ ತಂದಿದ್ದು ಅಂತ ಕೇಳಿದರೆ ಯಾವುದೋ ಒಂದು ಸೂತಕಾಚರಣೆಗಳನ್ನು ಮಾಡುವಂಥ ಸಂದರ್ಭ. ಈಗ ಸತ್ತಂತವರ ತಲೆಯ ಮೇಲ್ಭಾಗದಲ್ಲಿ ದೀಪವನ್ನು ಹಚ್ಚಿಡುವಂಥದ್ದು ನಾವೆಲ್ಲರೂ ನೋಡಿರ್ತೇವೆ. ಆ ದೀಪವನ್ನು ಮತ್ತೆ ನಾವು ದೇವ್ರ ಮನೆಯಲ್ಲಿ ಹಚ್ಚಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ ಮೃತ್ತಿಕಾ ದೀಪವನ್ನು ಹಚ್ಚುತ್ತಾ ಇದ್ರು. ಯಾಕಂದರೆ ಈ ಲೋಹದ ವಸ್ತುವಿನ ದೀಪದ ಕಂಬದಲ್ಲಿ ದೀಪವನ್ನು ಹಚ್ಚಿ ಅದು ಪುನಃ ನಾವು ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಒಪ್ಪುವುದಿಲ್ಲ. ಆದ್ದರಿಂದ ಈ ಮಣ್ಣಿನ ಹಣತೆಗಳು ಬರ್ತಾ ಹೋಯಿತು. ಮತ್ತು ಈ ದೀಪಾವಳಿಗಳಲ್ಲಿ ಹಿಂದೆ ಎಲ್ಲ ಹೇಗಿತ್ತು ಅಂತ ಕೇಳಿದ್ರೆ ದೀಪಾವಳಿಗಳಲ್ಲಿ ಆಗಿರಬಹುದು ಅಥವಾ ಮನೆಯ ಹೊರಭಾಗದಲ್ಲಿ ಆಗಿರಬಹುದು, ಮನೆಯ ಸುತ್ತಮುತ್ತ ಆಗಿರ್ಬೋದು, ಆಗೆಲ್ಲ ಬೆಳಗ್ಬೇಕು ಅಂದ್ರೆ ದೀಪನೇ ಹಚ್ಚುತ್ತಿದ್ದು. ಆಗಿನ ಕಾಲಕ್ಕೆ ಏನು ಮಾಡಿದ್ರು ಅಂತ ಕೇಳಿದ್ರೆ ಮಣ್ಣಿನ ಹಣತೆ ಅಂತ ಹೇಳಿ ತಂದಿಟ್ರು. ಅಥವಾ ಯಾವುದನ್ನ ನಾನು ಮತ್ತೆ ಪುನಃ ಅದನ್ನ ಬಳಸೋದಿಲ್ಲ, ಅದು ಅವತ್ತಿನ ದಿನ ಅಲ್ಲಿ ಹಚ್ಚಿ ಅದನ್ನು ಬಿಸಾಡ್ತೇವೆ ಅನ್ನುವಂಥ ಚಿಂತನೆ ಆಗ್ತದೋ ಆಗ ಮಾತ್ರ ಮೃತ್ತಿಕಾ ದೀಪವನ್ನು ಹಚ್ಚುತ್ತಾ ಇರ್ತು. ಅರ್ಥಾತ್ ಮಣ್ಣಿನ ಹಣತೆಯನ್ನು ಇಡ್ತಾ ಇದ್ರು. ಇವತ್ತು ಅದೇನಾಗಿದೆ, ಮಣ್ಣಿನ ಹಣತೆ ನಿಮಗೆಲ್ಲರೂ ಹುಡುಕ್ಬಿಡಿ, ಸಿಗೋದಿಲ್ಲ. ಎಲ್ಲ ಸಿಗೋದು ಇನ್ನೊಂದೇನೋ ಕೆಮಿಕಲ್ ಹಾಕಿ ಇನ್ನೊಂದೇನೋ ತಂದಿಟ್ಟಿರ್ತಾರೆ. ಹಾಗಾಗಿ ಮಣ್ಣಿನ ದೀಪವನ್ನು ಹಚ್ಚಲಿಕ್ಕೆ ಏನೂ ಸಮಸ್ಯೆ ಇಲ್ಲ. ಆದರೆ ದೇವರ ಮನೆಯಲ್ಲಿ ಮಣ್ಣಿನ ದೀಪಗಳು ಹಚ್ಚುವಂಥದ್ದು ನಿಷೇಧ. ದೇವರ ಮನೆಯಲ್ಲಿ ದೀಪದ ಕಂಬವೇ ಇರಬೇಕು, ಅದರಲ್ಲಿ ಎಳ್ಳಿನ ದೀಪ ಅಥವಾ ತುಪ್ಪದ ದೀಪವೇ ಇರಬೇಕು. ಬಲಭಾಗದಲ್ಲಿ ತುಪ್ಪದ ದೀಪವನ್ನ, ಎಡಭಾಗದಲ್ಲಿ ಎಳ್ಳಿನ ದೀಪ ಹಚ್ಚುವಂಥದ್ದು ವಾಡಿಕೆ ಇರುವಂಥದ್ದು. ಬಲಭಾಗದಲ್ಲಿ ಬಲ ಅನ್ನುವಂಥದ್ದು ಶುಭವಾಗಿರುವಂಥದ್ದು, ಎಡ ಅನ್ನುವಂಥದ್ದು ಅಶುಭವಾಗಿರ್ತಕ್ಕಂಥದ್ದು ಅಂತ ಹೇಳಿ ಅರ್ಥ ಏನು ಅಂತ ಕೇಳಿದರೆ ತಮೋವರ್ಣ ಉಳ್ಳಂಥ ದೇವತೆಗಳು ಯಾವಾಗಲೂ ಎಡಭಾಗದಲ್ಲೇ ಇರಬೇಕು, ಸಾತ್ವಿಕ ಶಕ್ತಿಗಳು ಯಾವಾಗಲೂ ಬಲಭಾಗದಲ್ಲೇ ಇರಬೇಕು ಅನ್ನುವಂಥ ಚಿಂತನೆಗಳಿಂದ ಈ ತುಪ್ಪದ ದೀಪವನ್ನು, ಎಳ್ಳೆಣ್ಣೆ ದೀಪವನ್ನು, ನಂದಾದೀಪವನ್ನೆಲ್ಲವನ್ನು ಸಮೇತ ಆಚರಣೆಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ಈ ಮೂಲಕ ಎಲ್ಲರಿಗೂ ತಿಳಿಸುವಂತಹ ಒಂದು ವಿಷಯ. ಖಂಡಿತ ಗುರುಜಿ. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಎಲ್ಲರಿಗೂ ನಾವು ಹೇಳುವಂಥದ್ದೇನು ಅಂತ ಕೇಳಿದರೆ ಶುಭ್ರವಾಗಿರುವಂತಹ ಎಳ್ಳಿನ ದೀಪವನ್ನೇ ಬಳಸಿ.
ಯಾವುದೇ ಕಾರಣಕ್ಕೂ ಗ್ರಂಥಿಗೆ ಅಂಗಡಿಗೆ ಹೋದಾಗ ಎಳ್ಳೆಣ್ಣೆ ಕೊಡಿ ಅಂದ್ರ ಕೂಡಲೇ ಅವ್ನು ಕೊಟ್ಟ ನಾನು ಕವರ್ಲ್ಲಿ ಇಟ್ಕೊಂಡು ಬಂದೆ ಅಂತ ಮಾಡಬೇಡಿ. ಅದರಲ್ಲಿ ನೋಡಿ ಏನೇನೆಲ್ಲ ಎಳ್ಳೆಣ್ಣೆನೇ ಪ್ಯೂರ್ ಎಳ್ಳೆಣ್ಣೆನ ಅಥವಾ ಇನ್ನೊಂದು 5-6 ರೈಸ್ ಬಾರ್ನ ಈ ಥರದ್ದೆಲ್ಲ ಯಾವುದಾದನ್ನ ಸೇರಿಸ್ಕೊಂಡಿದ್ದಾರಾ ಅನ್ನುವಂಥದ್ದು ಪರಿಶೀಲನೆ ಮಾಡಿ ತಗೊಳ್ಳಿ. ಅದು ಮಿಶ್ರವಾಗಿತ್ತು ಅಂತಾದರೆ ಅದನ್ನ ಅಲ್ಲೇ ಬಿಟ್ಟುಬಿಡಿ, ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬೇಡಿ. ಯಾಕೆ ಅಂತ ಕೇಳಿದರೆ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಕಷ್ಟವನ್ನು ಅನುಭವಿಸೋದು ಬೇಡ ಅನ್ನುವಂಥ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಖಂಡಿತ ಗುರುಜಿ, ನೀವು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನ ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.